ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅರೆ, ಎಷ್ಟೋ ವರ್ಷಗಳ ನಂತರ ನಂಗೆ ಶಾಕ್ ಆಗ್ತಾ ಇದೆ. ಇವಳು ಏನು ಹೇಳ್ತಿದ್ದಾಳೆ? ನನ್ನ ರಿಪೋರ್ಟಾ? ಅದರಲ್ಲಿ ಪೂರ್ತಿ ತಪ್ಪೇ ಇತ್ತು. ಮತ್ತೆ ಆ ಎಲ್ಲ ಇನ್ಪುಟ್ಗಳನ್ನು ಕೊಟ್ಟಿತ್ತು. ಇದು ನನ್ನ ಫೇಲ್ಯೂರ್. ಇದ್ರ ಹಿಂದೆ ನಾನಿದ್ದೀನಿ ಅಂತ ಇವಳಿಗೆ ಗೊತ್ತಾಗಿದೆ. ಇವಳು ನಾನು ಹಗುರವಾಗಿ ತಗೋಬಾರ್ದು. ನಾನು ಯೋಚನೆ ಮಾಡೋದಕ್ಕಿಂತಲೂ ಇವಳು ಡೇಂಜರಸ್ ಇದ್ದಾಳೆ. ಇವಳನ್ನ ಈಗಲೇ ತಡಿದೇ ಇದ್ರೆ ಎಲ್ಲ ಕಡೆ ಬೇರೋರು ಬಿಡ್ತಾಳೆ. ಡೆಡ್ಲಿ ಪಾಯ್ಸನಸ್ ಸ್ನೇಕ್ ಇವಳು. ಆದಷ್ಟು ಬೇಗ ಇವಳನ್ನ ಹೊರಗೆ ಹಾಕಬೇಕು. ಕಾವೇರಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಕಾವೇರಿ, ನೀನೀಗ 50% ಕೆಲಸ ಮಾತ್ರ ಕಂಪ್ಲೀಟ್ ಮಾಡಿದೀಯಾ. ಬೆಂಗಳೂರಿಗೆ ಹೋಗಿ ನಮ್ಮ ಬಯರ್ಸ್ ಜೊತೆ ಮಾತಾಡಿ ಉಳಿದು 50% ವರ್ಕ್ನ ಕಂಪ್ಲೀಟ್ ಮಾಡಬೇಕು. ಖಂಡಿತ ಮಾಡ್ತೀನಿ ಸರ್. ನನ್ನ ಮೇಲೆ ನಂಬಿಕೆ ಇಟ್ಟು ಇಂಥ ದೊಡ್ಡ ಕೆಲಸನ ನನಗೆ ವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ಸರಿಯಾದ ಸಮಯ. ನೀನು ಬೆಂಗಳೂರಿಗೆ ಹೋಗು. ಖಂಡಿತ ನೀನು ವಾಪಸ್ ಬರಲ್ಲ. ಎಂಜಾಯ್ ಯುವರ್ ಒನ್ ವೇ ಜರ್ನಿ. ಸರ್, ನನ್ನ ಜೊತೆ ಬೆಂಗಳೂರಿಗೆ ನಾನು ಎದನ್ನ ಕರ್ಕೊಂಡು ಹೋಗ್ಲಾ? ನಿಮಗೆ ಗೊತ್ತಾ, ಈ ಪ್ರಾಜೆಕ್ಟ್ ರೆಡಿ ಮಾಡೋದಕ್ಕೆ ಪ್ರೀತಮ್ಮೇ ಕಾವೇರಿಗೆ ಹೆಲ್ಪ್ ಮಾಡಿತ್ತು. ಹಾಗೆ ಇದನ್ನು ಕಂಪ್ಲೀಟ್ ಮಾಡೋದಕ್ಕೂ ಅವನೇ ಹೆಲ್ಪ್ ಮಾಡಿದ್ದು. ಅಲ್ಲದೆ ಇವಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗೋದು ನಮ್ಮ ಪ್ರೀತಮ್ಮೆ. ಓಕೆ ಸರ್. ಶೆಟ್, ನಾನು ಏನು ಅನ್ಕೊಂಡ್ರು ಇಲ್ಲಿ ಬೇರೆನೇ ಆಗ್ತಾ ಇದೆ. ಮಾವ ಇವಳ ಜೊತೆ ಪ್ರೀತುನ ಯಾಕೆ ಕಳಿಸ್ತಾ ಇದ್ದಾರೆ? ನಾನು ಇವಳನ್ನ ಪರ್ಮನೆಂಟಾಗಿ ಕಳಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ರೆ ಇವಳ ಜೊತೆ ಪ್ರೀತಮ್ ತಗ್ಲಾಕೋತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾಳೆ? ಇನ್ನು ಸಾವಿನ ಕೌಂಟೌನ್ ಈಗ ಶುರುವಾಗಿದೆ. ಕಾವೇರಿ, ನೀನು ಬೆಂಗಳೂರಿಗೆ ಹೋಗೋದ್ರೊಳಗೆ ನಿನ್ನ ಕತೆ ಮುಗಿಯೋದಂತೂ ಗ್ಯಾರಂಟಿ. ನೋಡ್ತಾ ಇರು, ಅದಂತೂ ಪಕ್ಕ. ಅಂದರೆ ನಾನು ಇನ್ನೂ ಏನೂ ಕಳ್ಕೊಂಡಿಲ್ಲ. ಈಗಲೂ ನನ್ನ ಟೈಮ್ ಚೆನ್ನಾಗಿದೆ. ಬೆಟ್ಟಲ್ಲಿ ಒಂದೇ ಒಂದು ಬಂಪರ್ ಹೊಡಿಲಿ ಸಾಕು. ಬಾಕಿನೆಲ್ಲ ಕ್ಲಿಯರ್ ಮಾಡಿ ನನ್ನ ಫ್ಯಾಮಿಲಿ ಬಿಸ್ನೆಸ್ಗೆ ವಾಪಸ್ ಬಂದ್ಬಿಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಕಾವೇರಿ, ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಕಾವೇರಿ. ಸ್ವೀಟ್ ತಗೋ. ಗಾಡ್ ಬ್ಲೆಸ್ ಯು. ಹೀಗೆ ಸಕ್ಸಸ್ಫುಲ್ ಆಗಿ ನಡೀತಾನೆ ಇರು. ಥ್ಯಾಂಕ್ ಯು ಮೇಡಮ್. ಆದರೆ ಇದೆಲ್ಲ ಸಾಧ್ಯ ಆಗಿರೋದು ರಾಮ್ ಸರ್ ಗೈಡೆನ್ಸ್ ಇಂದ. ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇದನ್ನೆಲ್ಲ ರೆಡಿ ಮಾಡೋದಕ್ಕಾಗಿದ್ದು. ಹೌದು, ನಮ್ಮಪ್ಪನಿಗೆ ಡೆಡಿಕೇಟೆಡ್ ಆಗಿರೋರು ಅಂದ್ರೆ ತುಂಬಾ ಇಷ್ಟ. ಅಂಡ್ ಹಿ ಎನ್ಕರೇಜಸ್ ದೆಮ್. ಕಾವೇರಿ, ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಪಾರ್ಟಿ ಯಾವಾಗ? ಖಂಡಿತ ಕೊಡಿಸ್ತೀನಿ. ಆದರೆ ಅದಕ್ಕೂ ಮೊದಲು ನಾನು ರಾಮ್ ಸರ್ ಆಶೀರ್ವಾದ ತಗೋಬೇಕು. ಏ ಬೇಡ ಬೇಡ ಬೇಡ, ಸರ್ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ನಿನಗೆ ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೀಗ ಮೊದಲು ಮನೆಗೆ ಹೋಗಿ ಅಮ್ಮಂಗೆ ಈ ಖುಷಿ ವಿಚಾರ ಹೇಳಬೇಕು. ನಾನು ಬರ್ತೀನಿ ಸರ್. ಬಾಯ್ ಬಾಯ್. ಅಯ್ಯೋ
ಇವನಾ ಬೆನ್ನತ್ತಿ ಶನಿ ತರ ಪದೇ ಪದೇ ಫೋನ್ ಮಾಡ್ತಾನೆ ಇದ್ದಾನೆ. ಸಾಲ್ಗಾರರ ಕಾಟದಿಂದ ನೆಮ್ಮದಿನೇ ಇಲ್ಲ. ಒಳಗೆ ಮಲ್ಲಿಕನ್ ಕಾಟ, ಇಲ್ಲಿ ಇವನು. ಓಹ್, ಹಲೋ, ಏನೋ ಯಾಕೋ ಪದೇ ಪದೇ ಫೋನ್ ಮಾಡ್ತಿದ್ಯಾ? ನಾನೇನು ನೀನು ದುಡ್ಡು ಕೊಡದೆ ಓಡಾಕ್ತಿದ್ದೀನ? ಹಾ, ಓಡ್ ಹೋಗಕ್ಕೆ ಬಿಟ್ಬಿಡ್ತೀವಾ? ನಾಗಂತರ ಎತ್ತಾಕೊಂಡು ಹೋಗಿ ವಸೂಲಿ ಮಾಡ್ತೀವಿ. ಹೇಯ್, ಏನೋ ಮಾತಾಡ್ತಿದ್ಯಾ? ಹಾ, ಹೆದರ್ಸ್ತಾ ಇದೆಯಾ? ಹಾ, ನಾನು ಹಳೆ ತೇಜು ಅಲ್ಲ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ನಿನ್ನ ದುಡ್ಡನ್ನ ನಿನ್ನ ಮುಖದ ಮೇಲೆ ಇನ್ನೊಂದು 2 ದಿನದಲ್ಲಿ ಬಿಸಾಕ್ತೀನಿ. ಅಲ್ಲಿವರೆಗೂ ಫೋನ್ ಮಾಡಬೇಡ. ಫೋನ್ ಕಟ್ ಮಾಡು. ಛೇ, ಫೆಸಿಲಿಟೀಸು, ಸಪೋರ್ಟ್ ಸಿಸ್ಟಮ್ಮು ಎಲ್ಲ ಇದ್ದೂ ಎಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ನಾನು. ನನಗೆ ನನ್ನ ಬಗ್ಗೆನೇ ಅಸಹ್ಯ ಆಗ್ತಾ ಇದೆ. ಒಳಗಡೆ ನಿನ್ನೆ ಮೊನ್ನೆ ಬಂದು ಹುಡುಗಿ ಅಪ್ಪನಿಗೆ ರಿಪೋರ್ಟ್ ಕೊಟ್ಟು ಬೆನ್ ತಟ್ಟಿಸ್ಕೊತಾಳೆ. ನಾನು ಅಪ್ಪನ ಮುಂದೆ ಮುಖದ ತುಂಬ ಉಗಿಸ್ಕೊತೀನಿ. ಅಕ್ಕ, ಭಾವ, ತಮ್ಮ, ಅಪ್ಪ, ಕೊನೆಗೆ ನನ್ನ ಹೆಂಡತಿನೂ ನನ್ನ ಆಡ್ಕೊಳ್ಳೋ ಥರ ಆಗೋಯ್ತಲ್ಲ ನನ್ನ ಜೀವನ. ಛೇ! ಹಲೋ, ನಾನು ರೀ ತೇಜು. ಗೊತ್ತಾಯ್ತು, ಹೇಳಿ ಸರ್. ಇವತ್ತು ಯಾವ್ದಾರ ಬಿಗ್ ಬೆಟ್ಟಿಂಗ್ ಇದೆಯಾ? ಬಿಗ್ ಬೆಟ್ಟಿಂಗ್ ದಿನ ಇರುತ್ತೆ, ಆದ್ರೆ ಅದು ಸಣ್ಣ ಜನಕ್ಕೆ ಕಾಣಲ್ಲ ಅಷ್ಟೇ. ಏಯ್, ಏನ್ರಿ ಹೇಳ್ತಿದ್ದೀರಾ? ಏನು ನಿಮ್ಮ ಪ್ರಕಾರ ನಾ ಸಣ್ಣ ಜನನಾ? ನೋ, ಡೋಂಟ್ ಮಿಸ್ಟೇಕ್ ಮೀ. ಸಣ್ಣ ಜನ ಅಂದ್ರೆ ಸ್ಮಾಲ್ ಇನ್ವೆಸ್ಟರ್ ಅನ್ನೋ ಅರ್ಥದಲ್ಲಿ ಹೇಳಿದೆ. ಬೈ ದ ವೇ, ಇವತ್ತು 2ರಿಂದ 3 ಬಿಗ್ ಬೆಟ್ಟಿಂಗ್ ಆಗೋ ಚಾನ್ಸಸ್ ಇದೆ. ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಬಿಗ್ ಬೆಟ್ಟಿಂಗ್ ಇರಬೇಕು ಅಂತ ಏನೂ ಇಲ್ಲ. ನೀವೇ ಬಿಗ್ ಬೆಟ್ಟಿಂಗ್ನ ಇನಿಷಿಯೇಟ್ ಮಾಡ್ಬೋದು, ಆದರೆ ಅದು ಆಡೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಂ, ನೀವು ಹೇಳ್ತಿರೋದು ಸರಿನೇ ಇದೆ. ನೀವೇನೋ ದೊಡ್ಡದಾಗಿ ಯೋಚನೆ ಮಾಡಿರೋ ಹಾಗಿದೆ. ನೀವೇನಾದರೂ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಹಾಗಿದ್ರೆ ನಾನೇ ನಿಮಗೊಂದು ಸ್ಪೆಷಲ್ ಟೇಬಲ್ನ ಅರೇಂಜ್ ಮಾಡ್ತೀನಿ. ಹಾಂ, ಮೊದಲು ಆ ಕೆಲಸ ಮಾಡಿ. ನಿಮ್ಮ ಹಳೆ ಬಾಕಿನೆಲ್ಲ ಇವತ್ತು ಚುಕ್ತಾ ಮಾಡಿ ನನ್ನ ಹೊಸ ಲೈಫ್ ಶುರು ಮಾಡ್ತೀನಿ. ನನ್ನ ಕಡೆ ಯಾರು ಬೆಟ್ ಮಾಡಿ ತೋರಿಸ್ಬಾರ್ದು. ಇನ್ನು 2 ದಿನ ಅಷ್ಟೇ.